ಅಡ್ಡ ಮತದಾನ ಮಾಡಿದ್ರ ಸಕಲೇಶಪುರ ಬಿಜೆಪಿ ಶಾಸಕ ಅನ್ನುವಂತ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇಂಥದ್ದೊಂದು ಅನುಮಾನ ಮೂಡಿರೋದಕ್ಕೆ ಕಾರಣ ಸಿಮೆಂಟ್ ಮಂಜು ವಿರುದ್ಧವಾಗಿ ಎಚ್.ಎಂ. ವಿಶ್ವನಾಥ್ ಮಾಡಿರುವಂತ ಗಂಭೀರ ಆರೋಪ. ಹಾಗಾದ್ರೆ ಏನ್ ಹೇಳಿದ್ದಾರೆ, ಎಂತಹ ಆರೋಪ ಇದು ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಮಾಜಿ ಶಾಸಕ ತಿರುಗಿ ಬಿದ್ದಿದ್ದಾರೆ. 5 ರಿಂದ 10 ಕೋಟಿ ರೂಪಾಯಿವರೆಗೂ ಕೂಡ ಹಣದ ವ್ಯವಹಾರ ನಡೆದಿದೆ. ಶಾಸಕ ಸಿಮೆಂಟ್ ಮಂಜು ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಲಾಗಿದೆ. ಕಮಿಷನ್ ಹಣಕ್ಕಾಗಿ ಕಾಮಗಾರಿಗೆ ಅಡ್ಡಿಪಡಿಸ್ತಾ ಇರುವಂತಹ ಆರೋಪ ಇದು. ಚಿಲ್ಲರೆ ಕಮಿಷನ್ಗಾಗಿ ಮುಂದಾಗಿರೋದು ಖಂಡನೀಯ ಅನ್ನೋದಾಗಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರ ಸಕಲೇಶಪುರ ಶಾಸಕ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ವಿರುದ್ಧವಾಗಿ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದರೆ ಕಮಿಷನ್ ಹಣಕ್ಕಾಗಿ ಕಾಮಗಾರಿಗೆ ಅಡ್ಡಿಪಡಿಸ್ತಾ ಇರುವಂತಹ ಆರೋಪವನ್ನ ಮಾಡಿದ್ದಾರೆ. ಶಾಸಕರ ಸಹೋದರರನ್ನ ಇಟ್ಕೊಂಡು ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂಥ ಬಹುದೊಡ್ಡ ಆರೋಪ ಇದು. ಇನ್ನು ಹಣ ಮಾಡೋದಾದ್ರೆ 5 ಕೋಟಿ 10 ಕೋಟಿ ಕೊಟ್ರಲ್ಲ, ಮತ ಚೋರಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ ಇವರೇ ಅಲ್ವಾ ಅದೆಲ್ಲವನ್ನ ಮಾಡಿದ್ದು, ದುಡ್ಡು ಸಿಕ್ತಲ್ವಾ ಅದು ಸಾಕಾಗಲ್ವಾ ದೊಡ್ಡ ದುಡ್ಡು ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರನಿಂದ 10% ಅಂತ ಹೇಳಿದ್ರೆ ಎಷ್ಟಾಗತ್ತೆ? 2 ಲಕ್ಷ ಆಗತ್ತಾ? ಆ ಎಂಜಲು ಕಾಸಿಗೆಲ್ಲ ಬರ್ಬೇಕಾ? ಏನ್ರಿ ಇದು ದುರಂತ? ಜೆಜೆಎಂನಲ್ಲಿ ಲೂಟ್ ಮಾಡಿದ್ದಾರೆ ಅಂತ ಹೇಳಿ 18 ವರ್ಕ್ಗಳು ಸ್ಟಾಪ್ ಆಗಿದೆ. ಪರ್ಸೆಂಟೇಜ್ ಗಲಾಟೆ ಆಗ್ತಾ ಇದೆ. ಸಕಲೇಶಪುರದಲ್ಲಿ ಡ್ರಗ್ಸ್ನವರು ಕುಣಿತಾ ಇದ್ದಾರೆ, ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ. ಅವರನ್ನ ತಡೆಯೋದು ನಮ್ಮ ಶಾಸಕರಿಗೆ ತಾಕತ್ತಿಲ್ಲ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಆ ರೀತಿಯಾದಂತಹ ಅಡ್ಡ ಮತದಾನವನ್ನ ಮಾಡಿದ್ರು ಅವರ ವಿರುದ್ಧವಾದಂತಹ ಕ್ರಮವೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಈಗ ವಿಶ್ವನಾಥ್ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಿಮೆಂಟ್ ಮಂಜು ಅವರೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ಪಕ್ಷದ ಅಧಿಕೃತವಾದಂತಹ ಅಭ್ಯರ್ಥಿಗೆ ಮತ ಹಾಕದೆ ಬೇರೆ ಅಭ್ಯರ್ಥಿಗೆ ಇವರು ಮತ ಹಾಕಿದ್ದಾರೆ. ಇಂತಹ ಆರೋಪಗಳು ಪಕ್ಷದ ಶಿಸ್ತು ಉಲ್ಲಂಘನೆ ಹಾಗೆ ಹಣದ ಪ್ರಭಾವದ ಚರ್ಚೆಗೂ ಕೂಡ ಕಾರಣ ಆಗತ್ತೆ. 5 ರಿಂದ 10 ಕೋಟಿ ರೂಪಾಯಿ ಕೊಟ್ಟರು ಅನ್ನುವಂಥ ಉಲ್ಲೇಖದಿಂದ ಮತದಾನದ ಹಣದ ಆಮಿಷದ ಪರಿಣಾಮವಾಗಿರಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಆರೋಪಕ್ಕೆ ಯಾವುದಾದ್ರೂ ದಾಖಲೆಗಳಿದೆಯಾ, ತನಿಖಾ ವರದಿ ಅಥವಾ ಅಧಿಕೃತವಾದಂತಹ ಸಾಕ್ಷ್ಯವನ್ನ ಈ ಹೇಳಿಕೆಯಲ್ಲಿ ಏನಾದರೂ ಉಲ್ಲೇಖ ಮಾಡಿದ್ದಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಪರಿಣಮಿಸುತ್ತೆ. ಒಟ್ಟಾರೆಯಾಗಿ ರಾಜಕೀಯ ಆರೋಪದ ಹಂತದಲ್ಲಿ ಸದ್ಯ ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ. ಅದು ಹೊರಟೋಯ್ತು. SR ರೇಟ್ ಏನಾಗ್ತಾ ಇದೆ? SR ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ರಿ. ದುಡ್ಡು ಮಾಡೋದಾದ್ರೆ ಈಗ ಅಲ್ಲಿ 5 ಕೋಟಿ 6 ಕೋಟಿ 10 ಕೋಟಿ ಕೊಟ್ಟರಲ್ರಿ. ಇಂಥದ್ದು ಮತಚೋರಿ ಕ್ರಾಸ್ ಎಲ್ಲ ಮಾಡಿದ್ರಲ್ಲ ಇವರೇ ಎಲ್ಲ ಮಾಡಿದ್ದಲ್ಲೇನ್ರಿ? ದುಡ್ಡು ಸಿಕ್ತಲ್ಲ, ಅದು ಸಾಕಲ್ವಾ? ದೊಡ್ಡ ದುಡ್ಡು. ಇವನು 10% ಅಂದರೆ 20 ಲಕ್ಷಕ್ಕೆ ಎಷ್ಟಾಗತ್ತೆ ರೀ? 2 ಲಕ್ಷ ಆಗುತ್ತಾ? ಹಾಂ, 2 ಲಕ್ಷದ ಆ ಎಂಜಲ್ ಕಾಸಿಗೆಲ್ಲ ಬರಬೇಕೇನ್ರಿ? ಏನ್ರಿ ದುರಂತ? JJM ಅಲ್ಲಿ ಲೂಟ್ ಮಾಡಿದ್ದಾರೆ. JJM ಅಲ್ಲಿ 18 ವರ್ಕ್ಗಳು ಸ್ಟಾಪ್ ಆಗಿದೆ. JJM ವರ್ಕ್ ಆಗ್ತಾ ಇಲ್ಲ, ಪರ್ಸೆಂಟೇಜ್ ಗಲಾಟೆ. ಡ್ರಗ್ಸ್ನವರು ಇಲ್ಲಿ ತಕ್ಕತ್ತೈ ಅಂತ ಕುಣಿತಾ ಇದ್ದಾರೆ. ಅವ್ರನ್ನ ತಡೆಯೋಕ್ಕೆ ನಮ್ಮ ಶಾಸಕರಿಗೆ ತಾಕತ್ತಿಲ್ಲ. ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಸ್ತೀರಾ ಅದು ಹೊರಟೋಯ್ತು. SR ರೇಟ್ ಏನಾಗ್ತದೆ?